Hello students, how are you all? Hope you all good. So today I am going to explain a very small and finest topic in coordination chemistry, that is color of coordination compounds. We know that we have discussed about the properties of coordination compounds and nomenclature of coordination compounds and different types of coordination compounds. And also in our previous video classes we have discussed about the crystal field theory and how the crystal field splitting takes place in octahedral and tetrahedral complexes, right? So in this video session I am going to explain why the coordination compounds exhibit color. Okay, color na ಯಾಕೆ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಲರ್ ಎಕ್ಸಿಬಿಟ್ ಮಾಡುತ್ತೆ, ಬಟ್ ಸಮ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಕಲರ್ಲೆಸ್. Why they behaving such kind of property? What is the reason behind that? Okay, we will discuss it in detail. So before that we know that white light ಅಂತ ಗೊತ್ತಿದೆ. ಒಂದು ವೈಟ್ ಲೈಟ್ನ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಒಂದು ಸೊಲ್ಯೂಷನಲ್ಲಿ ಪಾಸ್ ಮಾಡಿದ್ರೆ ಇಟ್ ಅಬ್ಸಾರ್ಬ್ ಸಮ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡಿಕೊಂಡು ಒಂದು ಲೈಟ್ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಆ ಅಬ್ಸಾರ್ವಿಂಗ್ ವೇವ್ಲೆಂತ್ಗೆ ಒಂದು ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಹಾಗಾದರೆ ಏನು ರೀಸನ್ ಇರ್ಬೋದು ಕಲರ್ನ ಎಕ್ಸಿಬಿಟ್ ಮಾಡೋಕ್ಕೆ, ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ವಿ ನೋ ದಟ್ ವಿಬ್ ಗಯಾರ್ ಅಂತ ಗೊತ್ತಿದೆ. ಓಕೆ, ವಿಬ್ ಗಯಾರ್ ಅಂತ ಗೊತ್ತಿದೆ. ಈ ವಿಬ್ ಗಯಾರ್ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ ದಿಸ್ ಕೈಂಡ್ ಆಫ್ ಕಲರ್ಸ್, ರೇಡಿಯೇಷನ್ಸ್ನ ಇರುತ್ತೆ ಅಂತ ಹೇಳ್ಬೋದು. ಸೊ ಒಂದು ವೈಟ್ ಲೈಟ್ನ ಪಾಸ್ ಮಾಡಿದಾಗ ಯಾವುದೋ ಒಂದು ವೇವ್ಲೆಂತ್, ಪರ್ಟಿಕ್ಯುಲರ್ ಕಲರ್ ವೇವ್ಲೆಂತ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಕಲರು ಟ್ರಾನ್ಸ್ಮಿಟ್ ಆಗುತ್ತೆ, ಅಂದರೆ ಎಕ್ಸಿಬಿಟ್ ಆಗುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ. ಓಕೆ, ಸೊ ಬಿಫೋರ್ ದಟ್ ಅದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಬಿಫೋರ್ ದಟ್ ವಿಬ್ ಗಯಾರ್ ಅಂತ ಬಂದರೆ ವೇವ್ಲೆಂತ್ ಆರ್ಡರ್ ಹೇಗೆ ಗೊತ್ತಿದೆ. ಸೊ ವೇವ್ಲೆಂತು ಇಲ್ಲಿ ಇನ್ಕ್ರೀಸ್ ಆಗೋದು ಹೇಗೆ ಇನ್ ದಿಸ್ ಆರ್ಡರ್. ಓಕೆ, ಅರೌಂಡ್ 400 to 720 ನ್ಯಾನೋಮೀಟರ್ ಅಂತ ಹೇಳ್ಬೋದು, ಇಲ್ಲ 360 to 680 ನ್ಯಾನೋಮೀಟರ್ ಅಂತ ಹೇಳ್ತಾರೆ. ಸೊ 400 to 720 ನ್ಯಾನೋಮೀಟರ್ ವೇವ್ಲೆಂತ್ ಇರುತ್ತೆ. ಸೊ ದಿಸ್ ಇಸ್ ವೇವ್ಲೆಂತ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಲಾಂಬ್ಡಾ. ಸೊ ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಎನರ್ಜಿ ಈಸ್ ಈಕ್ವಲ್ ಟು ಗೊತ್ತಿದೆ ಹೆಚ್ ಸಿ ಲಾಂಬ್ಡಾ ಅಂತ ಒಂದು ಈಕ್ವೇಷನ್ ಗೊತ್ತಿದೆ, ಆರ್ ಇ ಈಸ್ ಈಕ್ವಲ್ ಟು ಹೆಚ್ ಮ್ಯೂ ಅಂತ ಗೊತ್ತಿದೆ ಫ್ರೀಕ್ವೆನ್ಸಿ, ರೈಟ್? ಸೊ ದಿಸ್ ಇ is inversely proportional to lambda. It means if the wavelength increases the energy decreases, right? ನೋಡಿ, ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ರೆಡ್ ಕಲರ್ ಹ್ಯಾಸ್ ಹೈಯೆಸ್ಟ್ ವೇವ್ಲೆಂತ್, ರೈಟ್? ವೇವ್ಲೆಂತ್ ಜಾಸ್ತಿ ಇದೆ ಅಂತಂದರೆ ಎನರ್ಜಿ ಏನಿರುತ್ತೆ ಕಡಿಮೆ ಇರುತ್ತೆ ಅಂತ ಅರ್ಥ. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೋದು. ಏನಪ್ಪ ಅಂತಂದರೆ ನೋಡಿ, ರೆಡ್, ಓಕೆ, ಆರೆಂಜ್ ಆ್ಯಂಡ್ ಗ್ರೀನ್ ಅಥವಾ ರೆಡ್, ಯೆಲ್ಲೋ, ಗ್ರೀನ್ ಅಂತ ಇದೆ. ಟ್ರಾಫಿಕ್ ಸಿಗ್ನಲ್ಸಲ್ಲಿ ನಿಮ್ಗೆ ಗೊತ್ತಿದೆ, ಟ್ರಾಫಿಕ್ ಸಿಗ್ನಲ್ಸಲ್ಲಿ ರೆಡ್ ಕಲರ್ ಫಸ್ಟ್ ಬರುತ್ತೆ, ನೆಕ್ಸ್ಟು ಒಂದು ಯೆಲ್ಲೋ ಕಲರ್ ಬರುತ್ತೆ, ಆ್ಯಂಡ್ ಯಾವ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ. ರೆಡ್ ಕಲರ್ ಯಾಕೆ ಫಸ್ಟ್ ಇರುತ್ತೆ ಅಂತಂದರೆ ವಾಟ್ ಇಸ್ ದ ರೀಸನ್ ಅಂತಂದರೆ ನೋಡಿ, ರೆಡ್ ಕಲರ್ನ ಒಂದು ರೈಲ್ವೆ ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಾಗಿರ್ಬೋದು ಸೊ ದೂರದಿಂದ ಕಾಣಿಸುತ್ತೆ ಅಂತ. ಏನಕ್ಕೆ ಅಂತಂದರೆ ರೆಡ್ ಕಲರ್ ಆಸ್ ಹೈಯೆಸ್ಟ್ ವೇವ್ಲೆಂತ್ ಜಾಸ್ತಿ ಇದೆ ಅಂತಂದರೆ ಒಂದು ಸೋಫರ್ ಡಿಸ್ಟೆನ್ಸಿಂದನೂ ಕೂಡ ಆ ಲೈಟ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಹಾಗಾದರೆ ಟ್ರಾಫಿಕ್ ಸಿಗ್ನಲ್ಸಲ್ಲಿ ನೋಡಿ ರೆಡ್ ಕಲರ್ ಫಸ್ಟ್ ಇರುತ್ತೆ, ಸೊ ಗ್ರೀನ್ ಕಲರ್ ನೆಕ್ಸ್ಟ್ ಇರುತ್ತೆ ಲಾಸ್ಟಲ್ಲಿ, ಅಂದರೆ ಇಟ್ ಹ್ಯಾಸ್ ಎ ಶಾರ್ಟೆಸ್ಟ್ ವೇವ್ಲೆಂತ್ ದೆನ್ ರೆಡ್ ಕಲರ್ನ ಲಾಂಗ್ ಡಿಸ್ಟೆನ್ಸ್ ತನಕ ನಾವು ವಿಸಿಬಿಲಿಟಿ ಇರುತ್ತದ್ದು. ಹಾಗಾಗಿ ಏನಿರುತ್ತೆ, ಸೊ ರೆಡ್ ಕಲರ್ನ ನಾವು ಹೈಯೆಸ್ಟ್ ವೇವ್ಲೆಂತ್ ಇರೋದನ್ನ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಯೂಸ್ ಮಾಡ್ತಾರೆ, ರೈಟ್? ಹಾಗಾದರೆ ನಮ್ಗೆ ಗೊತ್ತು ಇದು ವಿಸಿಬಲ್ ಲೈಟ್ ಅಂತ ಹೇಳ್ಬೋದು. ಓಕೆ, ವಿಸಿಬಲ್ ರೇಡಿಯೇಷನ್ಸ್, ವಿಸಿಬಲ್ ರೇಸ್ ಅಂತ ಹೇಳ್ತೀವಿ. ಅಂದರೆ ವಿಸಿಬಲ್ ಲೈಟ್ ಅಂದರೆ ನಾವು ಏನಿಗೆ ನೋಡ್ತಾ ಇದ್ದೀವಿ, ದಿಸ್ ಇಸ್ ವಿಸಿಬಲ್ ರೀಸನ್, ಯು ವಿ ರೀಸನ್, ವಿಸಿಬಲ್ ರೀಸನ್, ಐ ಆರ್ ರೀಸನ್ ಅಂತ ಇದೆ. ಸೊ ಈ ಕಲರ್ಸ್ ಬರೋದೇನು ವಿಸಿಬಲ್ ರೀಸನ್ಸಲ್ಲಿ, ವಿಬ್ ಗಯಾರ್ ಅಂತ ಹೇಳ್ತೀವಿ ಇದನ್ನು. ಹಾಗಾದರೆ ಗೊತ್ತಾಯ್ತು. ಈಗ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ವೇವ್ಲೆಂತ್ ಜಾಸ್ತಿ ಇದ್ದರೆ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅಂತ. ಎನರ್ಜಿ ಇನ್ಕ್ರೀಸ್ ಇದೆ ಜಾಸ್ತಿ ಇದೆ ಅಂದರೆ ವೇವ್ಲೆಂತ್ ಕಡಿಮೆ ಇದೆ ಅಂತ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಅಂತ ಅಂದ್ಬಿಟ್ಟು, ಯಾಕಂದರೆ ಮುಂದೆ ಒಂದು ಕಾನ್ಸೆಪ್ಟಲ್ಲಿ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಹೋಗೋಣ ಆದರೆ ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಹಾಗಾದರೆ ಈಗ ನಾವು ಹೇಳಬೇಕು ಏನಕ್ಕೆ, ವಾಟ್ ಇಸ್ ದ ರೀಸನ್. ಓಕೆ, ಯಾಕೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಕಲರ್ನ ಯಾಕೆ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳೋದಾದರೆ, ಒಂದು ವೈಟ್ ಲೈಟ್, okay, when white light passes through a solution of a coordination compound, okay, it absorbs some radiations, ಒಂದು ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಒಂದು ಸ್ವಲ್ಪ ಟ್ರಾನ್ಸ್ಮಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೈಟ್ ಕನ್ಸಿಸ್ಟ್ ಆಫ್ ಫೋಟಾನ್ಸ್. ಓಕೆ, ಫೋಟಾನ್ಸ್ನ ಲೈಟಲ್ಲಿ ಫೋಟಾನ್ಸ್ ಅಂತ ಇರುತ್ತೆ. ಒಂದು ವೈಟ್ ಲೈಟ್ನ ಪಾಸ್ ಮಾಡಿದಾಗ ಆ ಸೊಲ್ಯೂಷನ್ನು ಸ್ವಲ್ಪ ಫೋಟಾನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆ್ಯಂಡ್ ಸ್ವಲ್ಪ ಫೋಟಾನ್ಸು ಇಟ್ ಇಸ್ ಗಿವನ್ ಬ್ಯಾಕ್. ಓಕೆ, ಸ್ವಲ್ಪ ಫೋಟಾನ್ಸು ರಿಲೀಸ್ ಆಗುತ್ತೆ. ಆ ಫೋಟಾನ್ಸ್ ಕಲರ್ ಏನಿರುತ್ತೆ ದಟ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಕಲರ್. ಓಕೆ, ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಹೇಳ್ತೀವಿ, ರೈಟ್? ಹಾಗಾದರೆ ನಿಮ್ಗೆ ಗೊತ್ತಿದ್ರೆ ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ಏನಾದರೂ ಒಂದು ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೋತಿದೆ ಅಂತಂದರೆ, ಓಕೆ, ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೋತಿದೆ ಅಂತಂದರೆ ಅದೊಂದು ಬ್ಲೂ ಕಲರ್ನ ಇದು ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳ್ಬೋದು ಬೇಕಾದರೆ. ಓಕೆ, ಅಂದರೆ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಅಬ್ಸರ್ವ್ಡ್ ಲೈಟ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಲೈಟ್ ಇಸ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ಅಂದರೆ ಆಪೋಸಿಟ್ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್ ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೋತಿದೆ ಅಂತಂದರೆ ಅದು
ಬ್ಲೂ ಕಲರ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ರೀಸನ್. ಓಕೆ, ಹಾಗಾದರೆ ವೈ ದೇ ಎಕ್ಸಿಬಿಟ್ ಕಲರ್, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಏನು ರೀಸನ್ ಇರ್ಬೋದು? ಕೋಟೇಷನ್ ಕಾಂಪೌಂಡ್ಸ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ವಾಟ್ ಇಸ್ ದ ರೀಸನ್? ಸೊ ಅದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಗೊತ್ತಾಗಿದೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ವೆನ್ ದ ಲೈಟ್ ಪಾಸಸ್ ಥ್ರೂ ಎ ಸೊಲ್ಯೂಷನ್ ಆಫ್ ಕೋಟೇಷನ್ ಕಾಂಪೌಂಡ್ಸ್ ಇಟ್ ಅಬ್ಸಾರ್ಬ್ಸ್ ಸಮ್ ರೇಡಿಯೇಷನ್ಸ್, ಅಂದರೆ ಒಂದು ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಆ್ಯಂಡ್ ಟ್ರಾನ್ಸ್ಮಿಟ್ ಸಮ್ ರೇಡಿಯೇಷನ್ಸ್, ಒಂದು ರೇಡಿಯೇಷನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಓಕೆ, ಆ್ಯಂಡ್ ದಟ್ ಕಲರ್ ಇದು ಕಾಂಪ್ಲಿಮೆಂಟೆಡ್ ಟು ಅಬ್ಸಾರ್ಬ್ಡ್ ಲೈಟ್ ಮತ್ತು ಟ್ರಾನ್ಸ್ಮಿಟ್ ಲೈಟ್ ಕಲರ್ ಏನಿರುತ್ತೆ ದಟ್ ಇಸ್ ಕಾಂಪ್ಲಿಮೆಂಟೆಡ್ ಟು ಈಚ್ ಅದರ್, ಅಂದರೆ ಆಪೋಸಿಟ್ ಇರುತ್ತೆ ಅಂತ ಹೇಳ್ಬೋದು. ರೈಟ್, ಹಾಗಾದರೆ ಈಗ ಏನಕ್ಕೆ ಆ ಥರ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಕೋರ್ಡಿನೇಷನ್ ಕಾಂಪೌಂಡ್ಸ್ಗಳು? ಏನಕ್ಕೆ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ? ವಿ ಹ್ಯಾವ್ ಟೂ ಇಂಪಾರ್ಟೆಂಟ್ ರೀಸನ್ಸ್ ಇನ್ ದಟ್. ಫಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಡಿ ಟ್ರಾನ್ಸಿಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಡಿ ಟ್ರಾನ್ಸಿಷನ್. ಓಕೆ, ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ಡಿ ಟ್ರಾನ್ಸಿಷನ್. ಈ ಡಿ ಟ್ರಾನ್ಸಿಷನ್ ಅಂದರೆ ನೇಮಲ್ಲಿದೆ, ಡಿ ಬ್ಲಾಕ್ ಡಿ ಆರ್ಬಿಟಲ್ ಅಂತ ಹೇಳ್ತೀವಿ. ಸೊ ಡಿ ಆರ್ಬಿಟಲ್ ಟ್ರಾನ್ಸಿಷನ್, ಡಿ ಟು ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಏನು ಡಿ ಟು ಡಿ ಟ್ರಾನ್ಸಿಷನ್ ಅಂದರೆ ಇಲ್ಲಿಗಿರುವಂಥ ಮಸ್ಟ್ ಆ್ಯಂಡ್ ಶುಡ್ ರೂಲ್ ಏನಪ್ಪ ಅಂದರೆ ದ ಕಾಂಪ್ಲೆಕ್ಸ್, ಅಂದರೆ ದ ಕೋರ್ಡಿನೇಷನ್ ಕಾಂಪ್ಲೆಕ್ಸ್ ಮಸ್ಟ್ ಕಂಟೈನ್ ಎ ಲಿಗ್ಯಾಂಡ್. ಒಂದು ಲಿಗ್ಯಾಂಡ್ ಅಂತ ಇರಲೇಬೇಕು. ಡಿ ಟ್ರಾನ್ಸಿಷನ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಕಂಟೈನ್ ಎ ಲಿಗ್ಯಾಂಡ್. ಕಲರ್ನ ಎಕ್ಸಿಬಿಟ್ ಮಾಡಬೇಕು ಅಂದರೆ ಆ ಲಿಗ್ಯಾಂಡ್ ಇರಲೇಬೇಕು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಸೊ ಡಿ ಟ್ರಾನ್ಸಿಷನ್ ಇರಬೇಕು ಅಂದರೆ ಇಟ್ ಹ್ಯಾಸ್ ಟು ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕೂಡ ಇಲ್ಲಿ ಇರಬೇಕು. ದಿಸ್ ಇಸ್ ದ ಕಂಡೀಷನ್ ಫಾರ್ ಡಿ ಟ್ರಾನ್ಸಿಷನ್. ಡಿ ಟು ಡಿ ಟ್ರಾನ್ಸಿಷನ್ ಆಗಬೇಕು ಅಂದರೆ ಈ ಕಂಡೀಷನ್ಸ್ ಅಪ್ಲೈ ಆಗಬೇಕು. ಓಕೆ, ದಿಸ್ ಇಸ್ ದ ಫಸ್ಟ್ ರೀಸನ್. ಓಕೆ, ಫಸ್ಟ್ ರೀಸನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ನೋಡಿ, ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್. ಓಕೆ, ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್. ನಮಗೆ ಇಲ್ಲಿ ಈ ಒಂದು ಟಾಪಿಕಲ್ಲಿ ಏನಿದೆ, we have to discuss only about ಡಿ transition and we no need to study about the charge transfer transition. ಓಕೆ, ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಇಲ್ಲಿ ಬರುವಂಥದ್ದು ಮೆಟಲ್ ಟು ಲಿಗ್ಯಾಂಡ್ ಚಾರ್ಜ್ ಟ್ರಾನ್ಸ್ಫರ್ ಆ್ಯಂಡ್ ಲಿಗ್ಯಾಂಡ್ ಟು ಮೆಟಲ್ ಚಾರ್ಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಒಂದು ನೀಟ್ ಟಾಪಿಕ್ಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇನ್ ಅವರ್ ಥಿಯರಿ ಪಾರ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಓನ್ಲಿ ಅಬೌಟ್ ದ ಡಿ ಟ್ರಾನ್ಸಿಷನ್ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ಕಲರ್ ಎಕ್ಸಿಬಿಟ್ ಆಗೋದು ಏನಕ್ಕೆ? ಕಲರ್ ಎಕ್ಸಿಬಿಟೆಡ್ ಡ್ಯೂ ಟು ದ ರೀಸನ್ಸ್ ಆಫ್ ಡಿ ಟ್ರಾನ್ಸಿಷನ್ ಆ್ಯಂಡ್ ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಸೊ in this video session, okay, in our theory class, we need to discuss only about the ಡಿ transition. It is most important and it is the main reason for color of coordination compounds, right? ಹಾಗಾದರೆ ಹೇಗೆ ಡಿಸ್ಕಸ್ ಮಾಡೋಣ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್? ನೋಡಿ, ಡಿ ಟ್ರಾನ್ಸಿಷನ್ ಇದೆ. ಫಸ್ಟ್ ಇಂಪಾರ್ಟೆಂಟ್ ಹೇಳಿದೆ ಲಿಗ್ಯಾಂಡ್ ಇರಬೇಕು ಅಂತ ಹೇಳಿದೆ. ಲಿಗ್ಯಾಂಡ್ ಇತ್ತು ಅಂತಂದರೆ ಅಲ್ಲಿ ಕಲರ್ ಎಕ್ಸಿಬಿಟ್ ಆಗುತ್ತೆ. ರೀಸನ್ ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು, ಇಟ್ ಹ್ಯಾಸ್ ಟು ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಹಾಗಾದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು D1 ಕಾನ್ಫಿಗರೇಷನ್ ಒಂದು ಎಲಿಮೆಂಟ್ಸ್ ತಗೊಳ್ಳೋಣ. D1 ಕಾನ್ಫಿಗರೇಷನ್ ಫಾರ್ ಎಕ್ಸಾಂಪಲ್ ಟೈಟಾನಿಯಂ H2O6 ಓಕೆ, ಇಟ್ ಹ್ಯಾಸ್ D1 ಕಾನ್ಫಿಗರೇಷನ್. D1 ಕಾನ್ಫಿಗರೇಷನ್ ಅಂದರೆ ಡಿ ಆರ್ಬಿಟಲಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇದೆ ಅಂತ ಅರ್ಥ. ಹಾಗಾದರೆ ನಮ್ಗೆ ಗೊತ್ತಿದೆ ಲೋವರ್ T2G ಆ್ಯಂಡ್ ಹೈಯರ್ EG ಆರ್ಬಿಟಲ್ ಅಂತ ಗೊತ್ತಿದೆ. ಓಕೆ, ಸೊ ಒಂದು ಎಲೆಕ್ಟ್ರಾನ್ ಇದೆ, ಓನ್ಲಿ ಒಂದು ಎಲೆಕ್ಟ್ರಾನ್ ಇದೆ D1 ಕಾನ್ಫಿಗರೇಷನಲ್ಲಿ. ಹೀಗಿದ್ದಾಗ ಎಷ್ಟೋ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡ್ತೀವಿ. ಓಕೆ, ಅಂದರೆ ಈ ಒಂದು ಕಾಂಪೌಂಡ್ಗೆ ಒಂದು ಲೈಟ್ನ ಪಾಸ್ ಮಾಡ್ತೀವಿ. ಆ ಲೈಟ್ನ ಪಾಸ್ ಮಾಡಿದಾಗ ಅಲ್ಲಿರೋ ಕಾಂಪೌಂಡು ಏನೈತೆ ಒಂದು ಸರ್ಟನ್ ವೇವ್ ಲೆಂತ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ದೆನ್ ದೇರ್ ಇಸ್ ಎ ಟ್ರಾನ್ಸಿಷನ್. ಏನು ಟ್ರಾನ್ಸಿಷನ್ ಆಗುತ್ತೆ? ದಿಸ್ ಎಲೆಕ್ಟ್ರಾನ್ ಜಂಪ್ಸ್ ಟು EG ಲೆವೆಲ್. ಓಕೆ, EG ಲೆವೆಲ್ಗೆ ಜಂಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಡಿ ಟ್ರಾನ್ಸಿಷನ್. ಇಟ್ ಮೀನ್ಸ್ for ಡಿ transition it has to contain unpaired electrons ಇರಬೇಕು. ಓಕೆ, ವಿತೌಟ್ ಎಲೆಕ್ಟ್ರಾನ್ಸ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ ದೇರ್ ಇಸ್ ನೋ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇದ್ರೂ ಹಾಗೆ ಆರ್ಬಿಟಲ್ಸ್ ಫಿಲ್ ಆಗಿಲ್ಲ ಅಂದ್ರೂ ಆಗ ಡಿ ಟ್ರಾನ್ಸಿಷನ್ ಅಂದರೆ ಕಲರ್ ಎಕ್ಸಿಬಿಟ್ ಆಗಲ್ಲ. ರೈಟ್, ಹಾಗಾದ್ರೆ ಈಗ ಗೊತ್ತಾಯಿತು ನೀವು ಡಿ ಟ್ರಾನ್ಸಿಷನ್ ಏನಾಗುತ್ತೆ ನೋಡಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು, ಸರ್ಟನ್ ಅಮೌಂಟ್ ಆಫ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಾಗ ಇಟ್ ಗೋಸ್ ಟು ಹೈಯರ್ ಎನರ್ಜಿ ಲೆವೆಲ್ EG. ಹೇಗೆ ಸರ್ ಅದು ಹೋಗುತ್ತೆ? ಹೇಗೆ ಅಂದರೆ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ಸ್ ಆಲ್ಸೋ. ಸ್ಟ್ರಾಂಗ್ ಲಿಗ್ಯಾಂಡ್ಸ್, ವೀಕ್ ಲಿಗ್ಯಾಂಡ್ಸ್ ಇದ್ದಾಗ ಆ ಸ್ಪ್ಲಿಟಿಂಗ್ ಯಾವ ಇದ್ರ ರೀಸನ್ಗೆ ಎಷ್ಟು ಕಂಟೆಂಟ್ ಎಕ್ಸ್ಟೆಂಟ್ಗೆ ಆಗುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಕಲರ್ ಎಕ್ಸಿಬಿಟ್ ಆಗೋದು ದ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ಸ್ ಆಲ್ಸೋ. ಡಿ ಟ್ರಾನ್ಸಿಷನ್ ಗೊತ್ತಾಯಿತು. ಡಿ ಟ್ರಾನ್ಸಿಷನಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬೇಕು ಅಂತ ಗೊತ್ತಾಯಿತು. ಬಟ್ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಬಟ್ ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆಯಾ ವೀಕ್ ಲಿಗ್ಯಾಂಡ್ ಇದೆಯಾ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಮೇನ್ ಥಿಂಗ್. ಓಕೆ, ಗೊತ್ತಾಗಿದೆ ಇಷ್ಟು ಕೂಡ ಡಿ ಟ್ರಾನ್ಸಿಷನ್ ಅಂದರೆ ಏನು ಅಂತ. ಹಾಗಾದರೆ ಇಲ್ಲಿ ತನಕ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು ಏನು ಅಂತಂದರೆ
for color of coordination compounds, it has two reasons. Okay, first one is DD transition and second one is charge transfer transition. So in this class we will discuss only about the DD transition. There is no need to study about charge transfer transition. Charge transfer transition ಇದೆ ಅದನ್ನು ನೀ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ ಬೇಕಾದ್ರೆ. ಓಕೆ, ಸೊ ಗೊತ್ತಾಗಿದೆ ಇಷ್ಟು ಕೂಡ ನೋಡಿ. ದಿಸ್ ಇಸ್ ಅಬೌಟ್ DD transition. ಓಕೆ, ಹಾಗಾದ್ರೆ ಈಗ ಐ ಹ್ಯಾವ್ ಸಮ್ ಪಾಯಿಂಟ್ಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀಟ್ ಮತ್ತು JEE ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಓಕೆ, ದರ್ಲು ಕ್ವಶನ್ಸ್ 2010ನಲ್ಲಿ 2016ನಲ್ಲಿ ಎಲ್ಲ JEE ಮೇನ್ಸ್ ಅಡ್ವಾನ್ಸ್ಡ್ ಎಕ್ಸಾಮಲ್ಲಿ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಕೂಡ ಕ್ವಶನ್ಸ್ ಅರೈಸ್ ಆಗಿದೆ. ಸೊ ಬಿ ಕಾನ್ಷಿಯಸ್ ಅಬೌಟ್ ದಿಸ್. ಓಕೆ, ಹಾಗಾದರೆ ಫಸ್ಟ್ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಏನಂತಂದರೆ ಈಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ಕೆಲವೊಂದು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಏನಂತಂದರೆ ಕೆಲವೊಂದು ಕಂಡೀಷನ್ಸ್ ಅಂತ ಹೇಳ್ಕೊಳ್ಬೇಕಾದ್ರೆ, ಓಕೆ, ಕಂಡೀಷನ್ಸ್ ಏನಿರ್ಬೋದು, ಕಲರ್ ಎಕ್ಸಿಬಿಟ್ ಆಗಬೇಕು ಅಂದರೆ ಗೊತ್ತಾಗಿದೆ ನಮ್ಗೆ ರೀಸನ್ಸ್ ಏನು ಅಂತ. ಇಲ್ಲೊಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀನಿ ಬೇಕಾದ್ರೆ. ಏನು ಅಂತಂದರೆ ಸರ್ಟನ್ ಮೆಟಲ್ ಕಾಂಪ್ಲೆಕ್ಸಸ್ ಆರ್ ಕಲರ್ಲೆಸ್. ಓಕೆ, ಕೆಲವೊಂದು ಮೆಟಲ್ ಕಾಂಪ್ಲೆಕ್ಸಸ್ ಆರ್ ಕಲರ್ಲೆಸ್, ಕಲರ್ ಆಗಿರಲ್ಲ. ದೇರ್ ಆರ್ ಕಲರ್ಲೆಸ್ ಕಾಂಪ್ಲೆಕ್ಸಸ್ ಆಲ್ಸೋ ದೇರ್. ಓಕೆ, ಸಮ್ ಕಲರ್ಲೆಸ್ ಕಾಂಪ್ಲೆಕ್ಸಸ್ ಕೂಡ ಇದೆ ಕೋರ್ಡಿನೇಷನ್ ಕಾಂಪೌಂಡ್ಸಲ್ಲಿ. ಏನಕ್ಕೆ, ವಾಟ್ ಇಸ್ ದ ರೀಸನ್ ಫಾರ್ ಕಲರ್ಲೆಸ್ ಕಾಂಪೌಂಡ್ಸ್ ಅಂತಂದರೆ ಡ್ಯೂ ಟು ದಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಅಂದರೆ ಇಫ್ ಇಟ್ ಹ್ಯಾಸ್ D10 ಕಾನ್ಫಿಗರೇಷನ್. ಓಕೆ, ಒಂದು D10 ಕಾನ್ಫಿಗರೇಷನ್ ಇತ್ತು ಅಂದರೆ ಆ್ಯಂಡ್ ಆಲ್ಸೋ D0 ಕಾನ್ಫಿಗರೇಷನ್ ಅಂದರೆ ಇಟ್ ಡಸಂಟ್ ಕಂಟೈನ್ ಎನಿ ಎಲೆಕ್ಟ್ರಾನ್ಸ್. ಓಕೆ, ಡಿ ಎಲೆಕ್ಟ್ರಾನ್ಸ್ ಇರಲಿಲ್ಲ ಅಂದರೆ ದಟ್ ಕೋರ್ಡಿನೇಷನ್ ಕಾಂಪೌಂಡ್ ಡಸಂಟ್ ಎಕ್ಸಿಬಿಟ್ ಎನಿ ಕಲರ್. ಓಕೆ, ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. D10 ಕಾನ್ಫಿಗರೇಷನ್ ಅಂದರೆ ಏನಾಗುತ್ತೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಕಾಪರ್. ಓಕೆ, NH3. ಓಕೆ, 6 3+. ಒಂದು ಎಕ್ಸಾಂಪಲ್ ಬರೀತೀನಿ, 3+ ನೋಡಿ. CuNH3 6 3+, CuNH3 6 3+, ಆ್ಯಂಡ್ ಆಲ್ಸೋ ಜಿಂಕ್ NH3 4 2+. ಓಕೆ, ದಿಸ್ ಇಸ್ 4. ಈ ಎಕ್ಸಾಂಪಲ್ಸ್ ಏನಿದೆ, ದೀಸ್ ಕಾಂಪೌಂಡ್ಸ್ are colorless. Why these are colorless? Because copper 2+ and zinc 2+ have D10 configuration. D10 configuration ಬರುತ್ತೆ. D10 configuration ಬಂತು ಅಂತಂದರೆ it doesn't contain any unpaired electrons. All electrons are completely paired. ಓಕೆ, ಡಿ ಬ್ಲಾಕಲ್ಲಿರೋ ಡಿ ಆರ್ಬಿಟಲ್ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಿದೆ. D10 ಅಂತಂದರೆ ಗೊತ್ತಾಗಿದೆ, ಎಲ್ಲ ಆರ್ಬಿಟಲ್ಲು ಫಿಲ್ ಆಗಿದೆ. ಡಿ ಆರ್ಬಿಟಲ್ಲು ಎಲ್ಲ ಆರ್ಬಿಟಲ್ಸು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ ಅಂತಂದರೆ ಏನಾಗುತ್ತೆ, ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ DD ಟ್ರಾನ್ಸಿಷನ್ ಆಗಲ್ಲ ಅಂದರೆ ಕಲರ್ ಎಕ್ಸಿಬಿಟ್ ಆಗಲ್ಲ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವೈ ದೀಸ್ ಕಾಂಪೌಂಡ್ಸ್ ಆರ್ ಕಲರ್ಲೆಸ್? ಗಿವ್ ರೀಸನ್ ಅಂತ ಕೇಳ್ಬೋದು. ಬಿಕಾಸ್ ದೀಸ್ ಹ್ಯಾವಿಂಗ್ D10 ಕಾನ್ಫಿಗರೇಷನ್, ಸೊ ದಟ್ಸ್ ವೈ ದೀಸ್ ಆರ್ ಕಲರ್ಲೆಸ್. ಸೊ ದಿಸ್ ಇಸ್ ದ ರೀಸನ್, ರೈಟ್? ಹಾಗಾದರೆ ಗೊತ್ತಾಗಿದೆ, ಸರ್ಟನ್ ಮೆಟಲ್ ಕಾಂಪ್ಲೆಕ್ಸಸ್ ಆರ್ ಕಲರ್ಲೆಸ್ ಬಿಕಾಸ್ ದ ಮೆಟಲ್ ಅಯಾನ್ ಹ್ಯಾಸ್ D10 ಕಾನ್ಫಿಗರೇಷನ್ ಆರ್ ಹ್ಯಾವ್ ನೋ ಡಿ ಎಲೆಕ್ಟ್ರಾನ್. D0, ಡಿ ಎಲೆಕ್ಟ್ರಾನ್ಸ್ ಇಲ್ಲ. ಓಕೆ, ಹಾಗಿದ್ದಾಗ ಏನಾಗುತ್ತೆ, ನಮಗೆ ಕಲರ್ಲೆಸ್ ಬರುತ್ತೆ ಈ ಒಂದು ಕಾಂಪ್ಲೆಕ್ಸಸ್. ಗೊತ್ತಾಯ್ತಲ್ಲ ಫಸ್ಟ್ ಪಾಯಿಂಟ್ ಏನು ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ನೋಟ್ ಮಾಡ್ಕೊಬಿಡಿ ಏನು ಬೇಕು ಅಂತಂದರೆ. ಓಕೆ, D10 D0 ಎಕ್ಸಾಂಪಲ್ಸ್ ಯಾವ್ದು ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಏನಕ್ಕೆ D10 ಕಾನ್ಫಿಗರೇಷನ್ ಆಗುತ್ತೆ, ಕಲರ್ಲೆಸ್ ಆಗುತ್ತೆ. ಸೊ Cu2+ ಆ್ಯಂಡ್ Zn2+. ಓಕೆ, ಸೊ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ನೆಕ್ಸ್ಟ್ ಪಾಯಿಂಟ್ ಏನು ನೋಡೋಣ ಈಗ. ನೆಕ್ಸ್ಟ್ ಪಾಯಿಂಟ್, ಕಲರ್ಸ್ ಆಫ್ ಕಾಂಪ್ಲೆಕ್ಸ್ ಡಿಪೆಂಡ್ಸ್ ಆನ್ ದ ಲಿಗ್ಯಾಂಡ್ಸ್ ಪ್ರೆಸೆಂಟ್. ಓಕೆ, ನಾನು ಹೇಳಿದ್ದೆ ಲಿಗ್ಯಾಂಡ್ಸ್ ಇರಲೇಬೇಕು ಕೋರ್ಡಿನೇಷನ್ ಕಾಂಪೌಂಡ್ಸಲ್ಲಿ. ಲಿಗ್ಯಾಂಡ್ಸ್ ಇದ್ರನ್ನೇ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಓಕೆ, ಸ್ಪ್ಲಿಟ್ಟಿಂಗ್ ಅದು ಎಷ್ಟು, ಫಾರ್ ಎಕ್ಸಾಂಪಲ್ ನೋಡಿ, ಸೊ ಒಂದು ಲಿಗ್ಯಾಂಡ್ಸ್ಗಳನ್ನ ಬರೀತೀನಿ, ಒಂದು ಕಾಂಪ್ಲೆಕ್ಸಸ್ನ ಬರೀತೀನಿ ನೋಡಿ. MCl6. ಓಕೆ, MCl6 3- ಆ್ಯಂಡ್ MH2O6 3+ ಆ್ಯಂಡ್ ಆಲ್ಸೋ MCN6. ಸೊ ಇಲ್ಲಿ ಒಂದು ಸರ್ಟನ್ ಕಾಂಪ್ಲೆಕ್ಸಸ್ನ ಬರ್ತಿದ್ದೀನಿ. ದ ಕಲರ್ ಆಫ್ ಕಾಂಪ್ಲೆಕ್ಸ್ ಡಿಪೆಂಡ್ಸ್ ಆನ್ ದ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಅಂತ ಇದೆ. ಇಲ್ಲಿ ನೋಡಿ, ಕ್ಲೋರೈಡ್ H2O CN ಲಿಗ್ಯಾಂಡ್ಸ್ ಇದೆ. ಸೊ ಇಲ್ಲಿ ವೀಕ್ ಲಿಗ್ಯಾಂಡ್ಸ್ ಯಾವುದು? ಕ್ಲೋರೈಡ್ ಇಸ್ ಅ ವೀಕ್ ಲಿಗ್ಯಾಂಡ್ ಆ್ಯಂಡ್ H2O is ಸ್ಟ್ರಾಂಗರ್ ದೆನ್ ಕ್ಲೋರೈಡ್. ಕ್ಲೋರೈಡ್ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಆ್ಯಂಡ್ CN ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ದೆನ್ ದೀಸ್ ಟು ಲಿಗ್ಯಾಂಡ್ಸ್. ಕರೆಕ್ಟಾ? ಹಾಗಾದ್ರೆ ನೋಡಿ, ಈ ಕ್ಲೋರೈಡ್ ಒಂದು ಗಮನಿಸಿ, ಕಾಂಪ್ಲೆಕ್ಸ್ಗಳನ್ನ ವೀಕ್ ಲಿಗ್ಯಾಂಡ್ ಇದೆ, ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಆ್ಯಂಡ್ ಸೈನೈಡ್ ಇದೆ. ಓಕೆ, ಸೈನೈಡ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್, ರೈಟ್? ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಇತ್ತು ಅಂದರೆ ಈಗ ನೋಡಿ ಯಾವ ಕಲರ್ ಎಕ್ಸಿಬಿಟ್ ಮಾಡ್ಬೋದು, ಮೇ ಬಿ ರೆಡ್, ಓಕೆ, ಆರೆಂಜ್ ಆ್ಯಂಡ್ ಗ್ರೀನ್ ಅಂತ ಬರೀತೀನಿ. ಏನಕ್ಕೆ ನೋಡಿ, ವೀಕ್ ಲಿಗ್ಯಾಂಡ್ ಇದೆ ಅಂತಂದರೆ ವಿಪ್ ಗಯಾರ್ ಕಲರ್ ಗೊತ್ತಿದೆ, ವಿಪ್ ಗಯಾರ್. ಓಕೆ, ವಿಪ್ ಗಯಾರ್ ಕಲರ್ ಪ್ಯಾಟ್ರನ್ ಗೊತ್ತಿದೆ, ವೇವ್ ಲೆಂತ್ ಹೀಗೆ ಇನ್ಕ್ರೀಸ್ ಆಗುತ್ತೆ. ವೇವ್ ಲೆಂತು ಇದಕ್ಕೆ ಜಾಸ್ತಿ ಅಂದರೆ ಲ್ಯಾಂಬ್ಡಾ ಇದಕ್ಕೆ ಜಾಸ್ತಿ ಅಂದರೆ ಎನರ್ಜಿ ಏನಾಗಿರುತ್ತೆ, ಎನರ್ಜಿ ಇದಕ್ಕೆ ಕಡಿಮೆ ಇರುತ್ತೆ, ಅದು ಗೊತ್ತಿದೆ ಆಬ್ವಿಯಸ್ಲಿ. ಹಾಗಾದರೆ ಕ್ಲೋರೈಡ್ ನೋಡಿ, ಇಟ್ ಇಸ್ ಎ ವೀಕ್ ಲಿಗ್ಯಾಂಡ್.
ವೀಕ್ ಲಿಗಂಡ್ ಇದೆ ಅಂತಂದರೆ ಎನರ್ಜಿ ಏನಾಗಿರುತ್ತೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಏನಂದ್ರೆ CFAC ಇಟ್ ಇಸ್ ಲೆಸ್. ಓಕೆ, CFAC ಅಂದರೆ ಇದನ್ನು ಡೆಲ್ಟಾ ನಾಟ್ ಅಂತ ತೊಗೊಳ್ಳೋಣ. ಬೇಕಾದ್ರೆ ಈ ಎನರ್ಜಿನ ಡೆಲ್ಟಾ ನಾಟ್ ಅಂತ ತೊಗೊಳ್ಳೋಣ. ಹಾಗಾದರೆ ಡೆಲ್ಟಾ ನಾಟ್ ಈಸ್ ಈಕ್ವಲ್ ಟು hc/λ ಅಂತ ಬರೀಬೋದಾ? ಕರೆಕ್ಟ್ ಅಲ್ಲ? ಅಂದರೆ ಇನ್ ಟರ್ಮ್ಸ್ ನಾವಿಲ್ಲಿ CFAC ತೊಗೋತಾ ಇದ್ದೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಡೆಲ್ಟಾ ನಾಟ್ ಅಂತ. ಹಾಗೆ ನೋಡ್ಕೊಳ್ಳಿ, ವೀಕ್ ಲಿಗಂಡ್ ಇದೆ ಅಂತಂದರೆ ಸ್ಪ್ಲಿಟ್ಟಿಂಗ್ ಕಡಿಮೆ, ಅಂದರೆ ಎನರ್ಜಿ ಕಡಿಮೆ. ಎನರ್ಜಿ ಕಡಿಮೆ ಇದೆ ಅಂದರೆ ವೇವ್ ಲೆಂತ್ ಏನಾಗುತ್ತೆ, ಜಾಸ್ತಿ. ವೇವ್ ಲೆಂತ್ ಜಾಸ್ತಿ ಅಂದರೆ ಯಾವ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀಟ್ JEE ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ. ಓಕೆ, ಯಾವುದಲ್ಲಿ ಲಾಂಗರ್ ವೇವ್ ಲೆಂತ್, ಯಾವ ಕಲರ್ ಎಕ್ಸಿಟ್ ಮಾಡುತ್ತೆ, ಈ ಒಂದು ಕೈಂಡ್ ಆಫ್ ಲಿಗಂಡ್ಸ್ಗಳಿದ್ರೆ ಅಂತ ಕೇಳ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಲೋರೈಡ್ ಇಸ್ ಎ ವೀಕ್ ಲಿಗಂಡ್. ವೀಕ್ ಲಿಗಂಡ್ ಅಂದರೆ ಕ್ರಿಸ್ಟಫರ್ ಸ್ಪ್ಲಿಟಿಂಗ್ ಕಡಿಮೆ ಆಗುತ್ತೆ, ಅಂದರೆ ಎನರ್ಜಿ ಕಡಿಮೆ ಇದೆ. ಎನರ್ಜಿ ಕಡಿಮೆ ಇದೆ ಅಂತಂದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಅರ್ಥ. ವೇವ್ ಲೆಂತ್ ಜಾಸ್ತಿ ಇರೋ ರೆಡ್ ಅಂತ ಹೇಳ್ಬೋದು. ಆ್ಯಂಡ್ ವೆನ್ ವಿ ಕಮ್ಸ್ ಟು ದಿಸ್ ಕಾಂಪ್ಲೆಕ್ಸ್ ಏನಾಗುತ್ತೆ, ಹಿಯರ್ ಇಟ್ ಎಕ್ಸಿಬಿಟ್ ಆರೆಂಜ್ ಕಲರ್. ಆರೆಂಜ್ ಎಲ್ಲಿದೆ ನೋಡಿ, ಆರೆಂಜ್ ಕಲರ್ ಇದೆ. ಹಾಗಾದರೆ ಕ್ಲೋರೈಡ್ಗಿಂತ ಕಂಪೇರ್ ಮಾಡಿದ್ರೆ H2O ಇಸ್ ಅ ಸ್ಟ್ರಾಂಗ್ ಲಿಗಂಡ್. ಓಕೆ, ಕ್ಲೋರೈಡ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಹಾಗಿದ್ದಾಗ ಸ್ಪ್ಲಿಟ್ಟಿಂಗ್ ಎನರ್ಜಿ ಇದಕ್ಕೆ ಜಾಸ್ತಿ ಇರುತ್ತೆ. ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ವೇವ್ ಲೆಂತ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಆರೆಂಜ್ ಕಲರ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಒನ್ ನೋಡಿ, ಸೈನೈಡ್. ಸೈನೈಡ್ ಇಸ್ ಎ ಕ್ಲೋರೈಡ್ ಇಸ್ ಸ್ಟ್ರಾಂಗ್ ಲಿಗಂಡ್. ಓಕೆ, ಇಟ್ ಇಸ್ ಎ ಸ್ಟ್ರಾಂಗ್ ಲಿಗಂಡ್. ಸ್ಟ್ರಾಂಗ್ ಲಿಗಂಡ್ ಅಂದರೆ ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗುತ್ತೆ. CFAC ಎನರ್ಜಿ ಅಂದರೆ ಎನರ್ಜಿ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಎನರ್ಜಿ ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಏನಾಗಿದೆ, ಕಡಿಮೆ ಇದೆ. ಸೊ ದಟ್ಸ್ ವೈ ಇಟ್ ಎಕ್ಸಿಬಿಟ್ ಗ್ರೀನ್ ಕಲರ್ ಅಂತ ಹೇಳ್ಬೋದು. ರೈಟ್, ಹಾಗಾದರೆ ಗೊತ್ತಾಗ್ತಾ ಇದೆ ಇಲ್ಲಿ ಸೈನೈಡ್ ಲಿಗಂಡ್ ಇದೆ, ಸೊ ಗ್ರೀನ್ ಕಲರ್. H2O ಆರೆಂಜ್, ಕ್ಲೋರೈಡ್ ರೆಡ್. ಏನಕ್ಕೆ ಅಂದರೆ ದ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ಸ್, ವಾಟ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್, ಅದನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ. ವೀಕ್ ಲಿಗಂಡ್ ಇತ್ತು ಅಂದರೆ ಎನರ್ಜಿ ಕಡಿಮೆ. ಎನರ್ಜಿ ಕಡಿಮೆ ಇದೆ ಅಂದರೆ ವೇವ್ ಲೆಂತ್ ಜಾಸ್ತಿ. ವೇವ್ ಲೆಂತ್ ಜಾಸ್ತಿ ಇದೆ ಅಂದರೆ ನೋಡಿ ಈ ಕಲರ್ ಬರ್ಬೋದು, ಈ ಥರ. ಹಾಗಾಗಿ ನೋಡಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೋಟ್ ಮಾಡ್ಕೊಬಿಡಿ, ಈ ಥರ ಕಾಂಪ್ಲೆಕ್ಸಸ್ ಬಂದಾಗ ಯಾವ ರೀತಿ ಅಟೆಂಡ್ ಮಾಡ್ಬೋದು. ಓಕೆ, ಇದು ಗೊತ್ತಾಯಿತು. ಸೆಕೆಂಡ್ ಪಾಯಿಂಟ್ ಏನು, ದಿಸ್ ಡಿಪೆಂಡ್ಸ್ ಆನ್ ದ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ದ ಲಿಗ್ಯಾಂಡ್ಸ್, ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಿದೆ ನೋಡೋಣ. ದ ಕಲರ್ ಆಫ್ ದ ಕಾಂಪ್ಲೆಕ್ಸ್ ವಿಲ್ ಡಿಸಪಿಯರ್ ಇನ್ ದ ಆಬ್ಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಓಕೆ, ಲಿಗ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಪ್ರೀವಿಯಸ್ ಪಾಯಿಂಟಲ್ಲಿ ಹೇಳಿದ್ದೀನಿ. ಈಗ ದ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಡಿಸಪಿಯರ್ ವೆನ್ ದ ಲಿಗ್ಯಾಂಡ್ ಇಸ್ ಆಬ್ಸೆಂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಟೈಟಾನಿಯಂ H2O. ಓಕೆ, ಹೆಕ್ಸಾಕ್ವಾ ಟೈಟಾನಿಯಂ ಅಂತ ಇರುತ್ತೆ ಅಂದ್ಕೊಳ್ಳಿ. ಅಕಸ್ಮಾತ್ ಈ ಕಾಂಪೌಂಡ್ ನಾವೇನು ಹೀಟ್ ಮಾಡಿದ್ವಿ ಅಂದ್ಕೊಳ್ಳಿ. ಹೀಟ್ ಮಾಡಿದ್ರೆ ಇಟ್ ಡಿಸೋಸಿಯೇಟ್ ಇಂಟು ಟೈಟಾನಿಯಂ 3+ ವಾಟರ್ ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ಓಕೆ, 6 H2O ಮಾಲಿಕ್ಯೂಲ್ಸ್ ಲಾಸ್ ಆಗುತ್ತೆ. 6 H2O ಮಾಲಿಕ್ಯೂಲ್ಸ್ ಲಾಸ್ ಆಯಿತು ಅಂದರೆ ಏನಿದೆ, ಫಾರ್ ಎಕ್ಸಾಂಪಲ್ ಇದು ವೈಲೆಟ್ ಕಲರ್ ಇರುತ್ತೆ. ದಿಸ್ ಕಾಂಪ್ಲೆಕ್ಸ್ ಇಸ್ ವೈಲೆಟ್ ಇನ್ ಕಲರ್ ಆ್ಯಂಡ್ D1 ಕಾನ್ಫಿಗರೇಷನ್ ಇದೆ. ಹೀಗಿದ್ದಾಗ ಒಂದು ಹೀಟ್ ಸಪ್ಲೈ ಮಾಡಿದಾಗ ಏನಾದರೂ ವಾಟರ್ ಮಾಲಿಕ್ಯೂಲ್ಸ್ ಲಾಸ್ ಆದರೆ ಇಟ್ ಬಿಕಮ್ಸ್ ಎ ಫ್ರೀ ಅಯಾನ್. ಓಕೆ, D1 ಕಾನ್ಫಿಗರೇಷನ್ ಫ್ರೀ ಅಯಾನ್ ಇದೆ. ಹಾಗಿದ್ದಾಗ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಆಗ ಇಟ್ ಬಿಕಮ್ಸ್ ಕಲರ್ಲೆಸ್. ಲಿಗ್ಯಾಂಡ್ಸ್ ಆಬ್ಸೆಂಟ್ ಆಗಿದೆ. ಲಿಗ್ಯಾಂಡ್ಸ್ ಇರಲೇಬೇಕು ಅಂತ ಹೇಳಿದ್ದೆ. ಇಟ್ ಹ್ಯಾಸ್ ಟು ಕಂಟೈನ್ ಅ ಲಿಗ್ಯಾಂಡ್ಸ್ ಅಂತ ಸೆಕೆಂಡ್ ಕಂಡೀಷನ್ ಅಂತ ಹೇಳಿದ್ದೆ ನಾನು. ಸೊ ಲಿಗ್ಯಾಂಡ್ಸ್ ಆಬ್ಸೆಂಟ್ ಇದೆ ಅಂದರೆ ಏನಾಗುತ್ತೆ, ಇಟ್ ಡಸಂಟ್ ಎಕ್ಸಿಬಿಟ್ ಎನಿ ಕಲರ್ಸ್. So this is the reason for this point. The color of the complexes will disappear in the absence of ligands. Okay, ಅರ್ಥ ಆಯ್ತಲ್ಲ ಏನು ಅಂತ? ಹಾಗಾದರೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ನೋಡಿ, ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಬಿಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, absence of ligands ಅಂತ ಥರ್ಡ್ ಪಾಯಿಂಟ್ ಗೊತ್ತಾಗಿದೆ ಈಗ. ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಪಾಯಿಂಟ್. By the addition of more number of strong ligands. Okay, by the addition of more number of strong ligands ಏನಾಗುತ್ತೆ, ಕಲರ್ ಆಫ್ ಕಾಂಪೌಂಡ್ಸ್ ಇನ್ಕ್ರೀಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ನಿಕ್ಕಲ್ ತೊಗೊಳ್ಳೋಣ. ನಿಕ್ಕಲ್ ಒಂದು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು CL ಇರುತ್ತೆ ಅಂದ್ಕೊಳ್ಳಿ. ಇಟ್ ಇಸ್ ಎ ವೀಕ್ ಲಿಗಂಡ್. ಓಕೆ, ವೀಕ್ ಲಿಗಂಡ್. ಇಲ್ಲ H2O ಅಂತ ತೊಗೊಳ್ಳಿ. ನಿಕ್ಕಲ್ H2O 4. ಓಕೆ, 4 ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಇದೊಂದು ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಯಾವುದು ಅಂತಂದರೆ ಒಂದು ಪೇಲ್ ಬ್ಲೂ. ಜಸ್ಟ್ ಒಂದು ಎಕ್ಸಾಂಪಲ್ ಬರೀತೀನಿ ಅಷ್ಟೇ. ಪೇಲ್ ಬ್ಲೂ ಇರುತ್ತೆ ಅಂದ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಕ್ಕಲ್ಗೆ H2O ಜೊತೆಗೆ ಓಕೆ ಈನ್ ಅಂತ ಒಂದು ಮಾಲಿಕ್ಯೂಲ್ ಸಬ್ಸ್ಟಿಟ್ಯೂಟ್ ಆಯಿತು. ಓಕೆ, ಈನ್ ಅಂತ ಒಂದು ಮಾಲಿಕ್ಯೂಲ್ ಸಬ್ಸ್ಟಿಟ್ಯೂಟ್ ಆಯಿತು ಅಂದ್ಕೊಳ್ಳಿ. ಲಿಗ್ಯಾಂಡ್ಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಈನ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಏನಿದೆ, ಪೇಲ್ ಬ್ಲೂ ಇದೆ, ಇಟ್ ಬಿಕಮ್ಸ್ ಡಾರ್ಕ್ ಬ್ಲೂ ಅಂತ ಅಂದ್ಕೊಳ್ಳಿ. ಡಾರ್ಕ್ ಬ್ಲೂ ಅಂದರೆ ಕಲರ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದೇ ನಿಕ್ಕಲ್ಗೆ ನೋಡಿ EN ಟ್ವೈಸ್ ಸ್ಟ್ರಾಂಗ್ ಲಿಗ್ಯಾಂಡ್ಸೇ ಇದೆ. ಈ ಕಲರ್ ಇದ್ದಿದ್ದು ನೆಕ್ಸ್ಟ್ ಇನ್ನೊಂದು ಕಲರ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಗ್ರೀನ್ ಆರ್ ಎಲ್ಲೋ ಬರ್ಬೋದು. ಹಾಗಿದ್ದಾಗ ಅಂದರೆ ಕಲರ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಇನ್ಕ್ರೀಸ್ ಅಂದರೆ ಲಿಗ್ಯಾಂಡ್ಸ್ಗಳು ನಂಬರ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ. ಸೊ ಇಲ್ಲಿ ಎರಡು ಲಿಗ್ಯಾಂಡ್ಸ್ ನೋಡಿ, ಇಲ್ಲ ಒಂದು ವೀಕ್ ಲಿಗ್ಯಾಂಡ್ ಇದೆ H2O, ಬಟ್ ಇಲ್ಲಿ H2O ಮತ್ತು ಈಥೇನ್ 1,2 ಎರಡು ಇದೆ. ಎರಡು ಲಿಗ್ಯಾಂಡ್ಸ್ ಇದ್ದಾಗ ಇನ್ನೂ ಕಲರ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದೇ ಸ್ಟ್ರಾಂಗ್ ಲಿಗ್ಯಾಂಡ್ಸ್ಗಳು ಇನ್ನೂ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ, ಕಲರ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ದಿಸ್ ಇಸ್ ದ ರೀಸನ್ ಫಾರ್ ದಿಸ್ ಪಾಯಿಂಟ್.
ಬೈ ದ ಎಡಿಷನ್ ಆಫ್ ಮೋರ್ ನಂಬರ್ ಆಫ್ ಲಿಗ್ಯಾಂಡ್ಸ್ ದ ಕಲರ್ ಆಫ್ ದ ಕಾಂಪೌಂಡ್ಸ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಹಾಗಾದರೆ ನೀವು ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಮ್ಯಾಚ್ ಆಗೋಕೆ ನಾವು ಇಲ್ಲಿ ಕಾಂಪೌಂಡ್ಸ್ಗಳನ್ನ ಲಿಗ್ಯಾಂಡ್ಸ್ಗಳನ್ನ ಹಾಕಬೇಕಾಗುತ್ತೆ, ರೈಟ್. ಸೊ ಇಷ್ಟು ಕೂಡ ನೋಡಿ 4 ಪಾಯಿಂಟ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಥಿಯರಿ ಎಕ್ಸಾಮ್ಸಲ್ಲಿ ಈ ಥರ ಕೇಳ್ತಾರೆ ಅಂತಲ್ಲ, ಬಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್. ಹಾಗಾದರೆ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಸರ್ ಹಾಗಾದ್ರೆ ನಾವೀಗ ಎಲ್ಲ ಕಲರ್ನು ನೆನ್ಪಿಟ್ಕೋಬೇಕಾ, ಎಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಲರ್ನು ನೆನ್ಪಿಟ್ಕೋಬೇಕಾ? ಇಲ್ಲ, ದೇರ್ ಇಸ್ ನೋ ನೀಡ್ ಟು ರಿಮೆಂಬರ್ ಆಲ್ ದ ಕಲರ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ರೈಟ್. ಕಲರ್ಸ್ನ ನೆನ್ಪಿಡೋಕೆ ವಿ ಹ್ಯಾವ್ ಎ ಶಾರ್ಟ್ ಕಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ ಏನು ಅಂತ ಹೇಳ್ತೀನಿ ನೋಡಿ. ದ ಕಲರ್ ವೀಲ್. ಓಕೆ, ದ ಕಲರ್ ವೀಲ್ ಅಂತ ನೋಡಿ ವಿಬ್ ಗಯಾ ಅಂತ ಇದೆ. ಓಕೆ, ಒಂದು ಕಲರ್ ವೀಲು ತುಂಬ ಶಾರ್ಟ್ ಕಟ್ ನೋಡಿ ಇದು. ಓಕೆ, ಒಂದು ಕಲರ್ ವೀಲ್ ಅಂತ ತೊಗೊಂಡ್ರೆ ವಿಬ್ ಗಯಾ, ಸಾರಿ ನೋಡಿ, ವೈಲೆಟ್, ಇಂಡಿಗೋ. ಓಕೆ, ವೈಲೆಟ್, ಇಂಡಿಗೋ. ನೆಕ್ಸ್ಟ್ ಯಾವುದಿದೆ? ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆ, ಒಂದು ವ್ಯಾಗನ್ ವೀಲ್, ಒಂಥರ ಒಂದು ವೀಲ್ ಇದೆ ನೋಡಿ. ವೈಲೆಟ್, ಇಂಡಿಗೋ, ವಿ ಐನ ವೈಲೆಟ್ ಇಂಡಿಗೋ ಎರಡನ್ನೂ ಒಟ್ಟಿಗೆ ಬರೀತೀವಿ, ನೋ ಪ್ರಾಬ್ಲಮ್. ನೋಡಿ ಇಲ್ಲಿ ವೈಲೆಟ್ ಇದೆ, ನೆಕ್ಸ್ಟು ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ಥರ ಬರ್ತಿದ್ದಾರೆ, ನೋ ಪ್ರಾಬ್ಲಮ್. ನಾನು ಈ ಥರ ಡಿಫ್ರೆಂಟಾಗಿ ಬರ್ತೀನಿ. ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿ ಇದೆ. ಹಾಗಾದರೆ ಏನು ಶಾರ್ಟ್ ಕಟ್ ಅಂತಂದರೆ, ನಾನು ಹೇಳಿದ್ದೆ ಅಬ್ಸಾರ್ಬ್ ಲೈಟು ಒಂದು ಕಲರ್ನ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇರೆ ಒಂದು ಕಲರ್ನ, ಬಟ್ ಟ್ರಾನ್ಸ್ಮಿಟ್ ಆಗೋದು ಇನ್ನೊಂದು ಕಲರ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಂಪೌಂಡು ಫಾರ್ ಎಕ್ಸಾಂಪಲ್ ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೊತಾರೆ. ಓಕೆ, ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬರುವಂಥ ಕಾಂಪ್ಲಿಮೆಂಟ್ರಿ ಕಲರ್ ಏನಾಗಿರುತ್ತೆ? ಕಾಂಪ್ಲಿಮೆಂಟ್ರಿ ಕಲರ್ ಆಬ್ವಿಯಸ್ಲಿ ಇಟ್ ಇಸ್ ಬ್ಲೂ, ಯಾಕಂದರೆ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಅಂತ ಹೇಳ್ಬೋದು. ಓಕೆ, ಸಾರಿ, ಇಟ್ ಇಸ್ ಗ್ರೀನ್. ಓಕೆ, ಗ್ರೀನ್ ಅಂತ ಹೇಳ್ಬೋದು. ಓಕೆ, ರೆಡ್ ಅಬ್ಸರ್ವ್ ಮಾಡ್ಕೋತಂದರೆ ಇಟ್ ಗಿವ್ಸ್ ಗ್ರೀನ್. ಟ್ರಾನ್ಸ್ಮಿಟೆಡ್ ಲೈಟ್ ಏನಾಗಿರುತ್ತೆ? ಗ್ರೀನ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು, ರೈಟ್. ಅದೇ ರೀತಿ ನೋಡಿ, ವೈಲೆಟ್ ಕಲರ್ ಅಂತಂದರೆ ಟ್ರಾನ್ಸ್ಮಿಟೆಡ್ ಕಲರ್ ಏನಾಗುತ್ತೆ? ಟ್ರಾನ್ಸ್ಮಿಟೆಡ್ ಲೈಟ್ ಕಲರು ಯೆಲ್ಲೋ ಬರುತ್ತೆ. ಆರೆಂಜ್ ಅಂತ ಅಂದರೆ ನೆಕ್ಸ್ಟ್ ಗ್ರೀನ್ ಬರುತ್ತೆ. ಓಕೆ, ಸಾರಿ, ಬ್ಲೂ ಬರುತ್ತೆ. ಓಕೆ, ಆರೆಂಜ್ ಅಂತಂದರೆ ಇಟ್ ಗಿವ್ಸ್ ಬ್ಲೂ. ಅಬ್ಸಾರ್ಬ್ಡ್ ಲೈಟ್ ಆರೆಂಜ್ ಇತ್ತು ಅಂತಂದರೆ ಟ್ರಾನ್ಸ್ಮಿಟ್ ಲೈಟ್ ಯಾವ ಕಲರ್ ಇರುತ್ತೆ? ಬ್ಲೂ ಕಲರ್ ಇರುತ್ತೆ. ಸೊ ಬೋತ್ ಅಬ್ಸಾರ್ಬ್ಡ್ ಆ್ಯಂಡ್ ಟ್ರಾನ್ಸ್ಮಿಟ್ ಲೈಟ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ಅಂದರೆ ಜಸ್ಟ್ ಆಪೋಸಿಟ್ ಟು ಈಚ್ ಅದರ್ ಅಂತ ಹೇಳ್ಬೋದು, ರೈಟ್. ಹಾಗಾದರೆ ಫಾರ್ ಎಕ್ಸಾಂಪಲ್ ನೋಡಿ, ಕಾಪರ್ ಸಲ್ಫೇಟ್. ಓಕೆ, ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಈ ಒಂದು ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಯಾವ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಕೇಳ್ತಾರೆ ಅನ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್, ಈಗ ಕಾಪರ್ ಸಲ್ಫೇಟ್, ಹೈಡ್ರೇಟೆಡ್ ಕಾಪರ್ ಸಲ್ಫೇಟು ಯಾವ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಹೇಳಬೇಕು ಅಂದರೆ, ವಿ ನೋ ದಟ್ ಕಾಪರ್ ಸಲ್ಫೇಟ್ ಏನಿದೆ ದಟ್ ಇಸ್ ಬ್ಲೂ ಇನ್ ಕಲರ್. ಓಕೆ, ಇದು ಬ್ಲೂ ಕಲರ್ ನಾವು ನೋಡ್ತಿದ್ವಿ, ಇಟ್ ಇಸ್ ಅ ಟ್ರಾನ್ಸ್ಮಿಟೆಡ್ ಲೈಟ್, ಟ್ರಾನ್ಸ್ಮಿಟೆಡ್ ಕಲರ್ ಅಂತ ಹೇಳ್ಬೋದು. ಬ್ಲೂ ಕಲರ್ ಅನ್ನೋದು ಟ್ರಾನ್ಸ್ಮಿಟೆಡ್ ಕಲರು. ಓಕೆ, ಅಂದರೆ ಕಾಪರ್ ಸಲ್ಫೇಟ್ ಏನಿದೆ ಬ್ಲೂ ಇನ್ ಕಲರ್ ಇದೆ. ಹಾಗಾದರೆ ಈ ಕಾಪರ್ ಸಲ್ಫೇಟು ಯಾವ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಸಿ ದ ವೀಲ್. ಏನಾಗಿದೆ? ಬ್ಲೂಗೆ ಆಪೋಸಿಟ್ ಇರೋದು ಯಾವುದಾಗಿದೆ ನೋಡಿ, ಅಲ್ಲೇ ಬ್ಲೂಗೆ ಆಪೋಸಿಟ್ ಇರೋದು ಇಟ್ ಈಸ್ ಆರೆಂಜ್. ಓಕೆ, ಬ್ಲೂ ಅಂದರೆ ಅಬ್ಸಾರ್ಬ್ಡ್ ಲೈಟ್ ಯಾವುದಿದೆ, ಹಾಗಾದರೆ ಆರೆಂಜ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಈ ಒಂದು ಕಾಪರ್ ಸಲ್ಫೇಟ್ ಅಂತ ಹೇಳ್ಬೋದು. ಬಟ್ ಟ್ರಾನ್ಸ್ಮಿಟೆಡ್ ಕಲರ್ ಯಾವುದು? ಬ್ಲೂ ಇಸ್ ಅ ಟ್ರಾನ್ಸ್ಮಿಟೆಡ್ ಕಲರ್, ಜಸ್ಟ್ ಆಪೋಸಿಟ್ ಟು ಈಚ್ ಅದರ್. ಓಕೆ, ದಿಸ್ ಇಸ್ ದ ಫೈನಲ್ ಶಾರ್ಟ್ ಕಟ್ ಫಾರ್ ಕಲರ್. ಓಕೆ, ಈ ರೀತಿ ಹೇಳ್ಬೋದು. ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ಸೊ ಈ ರೀತಿ ಕಲರ್ನ ನಾವು ಜಡ್ಜ್ ಮಾಡ್ಬೋದು, ಈ ರೀತಿ ಕಲರ್ ಎಕ್ಸಿಬಿಟ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ಈ ಒಂದು ಶಾರ್ಟ್ ಕಟ್ನ ಕ್ಲೀನ್ ನೆನ್ಪಿಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ನೆಕ್ಸ್ಟ್ ಸ್ಲೈಡ್ ಏನಿದೆ, ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ. ಕಾಂಪ್ಲೆಕ್ಸಸ್ ಇದೆಯಲ್ಲ ಎಲ್ಲ ಕೂಡ, ಆ ಕಾಂಪ್ಲೆಕ್ಸಸ್ಸು ಯಾವ ವೇವ್ಲೆಂತ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಯಾವ ಕಲರ್ ಅಬ್ಸರ್ವ್ ಆಗಿದೆ, ಯಾವ ಒಂದು ಕಲರ್ ಎಕ್ಸಿಬಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೋಡಿ, ಇಲ್ಲಿ ಈ ಕಾಂಪ್ಲೆಕ್ಸ್ ನೋಡಿ, COCl NH3 ಅಂತ ಇದೆ. ವೇವ್ಲೆಂತ್ ಎಷ್ಟಿದೆ? 535 ಅಷ್ಟು ವೇವ್ಲೆಂತ್ ಅಬ್ಸರ್ವ್ ಮಾಡ್ಕೊಂಡಿದೆ. ಆ ಕಲರ್ ಅಬ್ಸರ್ವ್ ಆಗಿರೋದು ಯೆಲ್ಲೋ ಕಲರ್ ಅಬ್ಸರ್ವ್ ಆಗಿದೆ ಅಂದರೆ ನೋಡಿ ಯಾವ್ದು ಬರುತ್ತೆ? ವೈಲೆಟ್ ಅಂತ ಬರುತ್ತೆ. ಓಕೆ, ಯೆಲ್ಲೋ ಕಲರ್ ಅಬ್ಸರ್ವ್ ಆಗಿದೆ ಅಂದರೆ ಆಪೋಸಿಟ್ ಇನ್ ಕಾಂಪ್ಲಿಮೆಂಟರಿ ಕಲರ್ ಇಟ್ ಇಸ್ ವೈಲೆಟ್. ಓಕೆ, ವೈಲೆಟ್ ಅಂತ. ಸೊ ನೋಡಿ, ಈಗ ಸ್ಟೂಡೆಂಟ್ಸ್ ಇಲ್ಲಿ ಸೆಕೆಂಡ್ ಕಾಂಪೌಂಡ್ ನೋಡಿ, ಇದು 500 ವೇವ್ಲೆಂತ್ ಇದೆ. ಓಕೆ, ಅದೇ ರೀತಿ ನೋಡಿ ಕೋಬಾಲ್ಟ್ ಅಮೈನ್, ಇಲ್ಲಿ ಅಮೈನ್ ಒಂದಲ್ಲಿ 475 ಇದೆ. ಬ್ಲೂ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ, ಆರೆಂಜ್ ಕಲರ್ ಕಾಂಪ್ಲಿಮೆಂಟರಿ ಕಲರ್ ಅದು ಎಕ್ಸಿಬಿಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಅಂತ ಇದೆ ಈ ಒಂದು ಕಾಂಪೌಂಡ್ ಇದೆ. ಗ್ರೀನ್ ಅನ್ನೋದು ಅಬ್ಸಾರ್ಬ್ಡ್ ಕಲರ್, ಬಟ್ ಬರೋದೇನು? ರೆಡ್ ಇಸ್ ಎ ಕಾಂಪ್ಲಿಮೆಂಟರಿ ಕಲರ್, ಅಂದರೆ ಟ್ರಾನ್ಸ್ಮಿಟೆಡ್ ಕಲರ್ ಏನಿದೆ ರೆಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ, ಈ ಲಿಗ್ಯಾಂಡ್ ನೋಡಿ, ಈ ಕಾಂಪ್ಲೆಕ್ಸ್ ಇರುವಂಥದ್ದು ಬ್ಲೂ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ. ಬ್ಲೂ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ, ಆರೆಂಜ್ ಕಲರ್ ಎಕ್ಸಿಬಿಟ್ ಆಗುತ್ತೆ. ಓಕೆ, ಅದೇ ರೀತಿ ಎಲ್ಲ ಕಾಂಪೌಂಡ್ಸ್ ಇದೆ. ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ, ಇಲ್ಲಿ ಗಮನಿಸಿ ಈ ಕಾಂಪೌಂಡ್ ನೋಡಿ. ಓಕೆ, COCN6 ಅಂತ ಇದೆ, COCN6. ಓಕೆ, ಈ ಒಂದು ಲಿಗ್ಯಾಂಡಲ್ಲಿ, ಈ ಒಂದು ಕಾಂಪ್ಲೆಕ್ಸಲ್ಲಿ ವೇವ್ಲೆಂತ್ ಎಷ್ಟು ಅಬ್ಸರ್ವ್ ಆಗಿದೆ? 310. ಓಕೆ, 310 ನ್ಯಾನೋಮೀಟರ್ ಅಷ್ಟು ವೇವ್ಲೆಂತ್ ಇದೆ. ಈ ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಿಲ್ಲ ಹೇಳಿದ್ದಾಗಲೇ, ದ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್. CN ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಲಿಗ್ಯಾಂಡ್ ಸ್ಟ್ರಾಂಗ್ ಇದೆ ಅಂದರೆ ಎನರ್ಜಿ
ಜಾಸ್ತಿ ಇದೆ ಅಂತ ಅರ್ಥ. ಎನರ್ಜಿ ತುಂಬ CFSE ವ್ಯಾಲ್ಯೂ ತುಂಬ ಬರುತ್ತೆ ಅಂತ. CFSE ವ್ಯಾಲ್ಯೂ ಜಾಸ್ತಿ ಇದೆ ಅಂತಂದರೆ ಆಬ್ವಿಯಸ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ ಅಂತ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಗಲೇ ಮೆನ್ಷನ್ ಮಾಡಿದೆ ನೋಡಿ. ಈ ಎಲ್ಲ ಚಾರ್ಟಲ್ಲಿರೋ ಕಂಪ್ಲೀಟ್ ನೋಡಿ ಎಲ್ಲನೂ ಗಮನಿಸಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ. CFSE ವ್ಯಾಲ್ಯೂ ಜಾಸ್ತಿ ಇದೆ, ಹಾಗಾಗಿ ವೇವ್ ಲೆಂತು ಕಡಿಮೆ ಇದೆ. ಅದೇ ನೋಡಿ ವೀಕ್ ಲಿಗೆಂಡ್ಸ್ಗಳು ಯಾವ್ದಾರು ನೋಡಿ, H2. ಓಕೆ, H2 ಇಸ್ ಎ ವೀಕ್ ಲಿಗೆಂಡ್ ಗೊತ್ತಲ್ಲ. H2 ವೀಕ್ ಲಿಗೆಂಡು ಎಷ್ಟು ವೇವ್ ಲೆಂತ್ ಬಂದಿದೆ, 600 ವೇವ್ ಲೆಂತ್ನ ಲೈಟ್ನ ಅಬ್ಸರ್ವ್ ಮಾಡ್ಕೊಂಡಿದೆ. H2 ವೀಕ್ ಲಿಗೆಂಡ್ ಅಂದರೆ ಎನರ್ಜಿ ಜಾಸ್ತಿ ಬೇಕಾಗಲ್ಲ, ಎನರ್ಜಿ ಡಿಫ್ರೆನ್ಸ್ ಜಾಸ್ತಿ ಬರಲ್ಲ. ಎನರ್ಜಿ ಜಾಸ್ತಿ ಬರಲ್ಲ ಅಂತಂದರೆ ವೇವ್ ಲೆಂತ್ ಏನಿರುತ್ತೆ ಜಾಸ್ತಿ ಇರುತ್ತೆ, 600 ನ್ಯಾನೋಮೀಟರ್ ಇದೆ. ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಎನರ್ಜಿ ಇದಕ್ಕೆ ಜಾಸ್ತಿ ಬರುತ್ತೆ, CFSE ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಕಡಿಮೆ, ಅಂದರೆ ವೇವ್ ಇಷ್ಟು ವೇವ್ ಲೆಂತ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ H2 ಇಸ್ ಎ ವೀಕ್ ಲಿಗೆಂಡ್, ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಲ್ಲ, ಅಂದರೆ ಎನರ್ಜಿ ಕಡಿಮೆ ಇದೆ ಅಂದರೆ ವೇವ್ ಲೆಂತ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಲಾರ್ಜರ್ ವೇವ್ ಲೆಂತ್ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಲರ್ನ ಅಂತ ಹೇಳ್ಬೋದು. ಸೊ ಈ ರೀತಿ ನೋಡಿ ವೆರಿ ಇಂಪಾರ್ಟೆಂಟ್ ಚಾರ್ಟ್ ಇದು. ಸೊ ಕರೆಕ್ಟಾಗಿ ನೋಡಿಕೊಂಡ್ರೆ ಕಾಂಪ್ಲಿಮೆಂಟ್ರಿ ಕಲರ್ಸ್ ಯಾವುದು ಅಂತ ಗೊತ್ತಾಗುತ್ತೆ ಈ ಒಂದು ವೀಲಿಂದ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನಾವು ಇಷ್ಟು ಕೂಡ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಹೇಗೆ ಅಂತ ಗೊತ್ತಾಯಿತು. ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸ್ ಬೇಕು ಅಂತಂದರೆ ಇಲ್ಲಿ 2 ರೀಸನ್ಸ್ ಇರೋದು, ಡ್ಯೂ ಟು DD ಟ್ರಾನ್ಸಿಷನ್ ಆ್ಯಂಡ್ ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್ ಅಂತ ಗೊತ್ತಿದೆ. DD ಟ್ರಾನ್ಸಿಷನ್ಗೆ ರೂಲ್ ಏನು, ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಅದು ಏನಪ್ಪ ಅಂದರೆ ಇಟ್ ಹ್ಯಾಸ್ ಟು ಕಂಟೈನ್ ಎ ಲಿಗ್ಯಾಂಡ್ ಇರಬೇಕು, ಜೊತೆಗೆ ಇಟ್ ಹ್ಯಾಸ್ ಟು ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಗೊತ್ತಿದೆ. DD ಟ್ರಾನ್ಸಿಷನ್ ಹೇಗಾಯಿತು ಅಂತ ಗೊತ್ತಾಯಿತು, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ಸ್ ಆಲ್ಸೋ. ಲಿಗ್ಯಾಂಡ್ ಯಾವ ಲಿಗ್ಯಾಂಡ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. D10 ಕಾನ್ಫಿಗರೇಷನ್ ಇದ್ದರೆ, D0 ಕಾನ್ಫಿಗರೇಷನ್ ಇದ್ದರೆ ಇಟ್ ಇಸ್ ಕಲರ್ಲೆಸ್ ಅಂತ ಹೇಳಿದ್ವಿ. ಸೊ ಆ ಪಾಯಿಂಟ್ಸ್ಗಳನ್ನ ರೀಕಾಲ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದೆಲ್ಲ ಕೂಡ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನಾವು ಇಷ್ಟು ಕೂಡ ಕಲರ್ ಆಫ್ ಕೋರ್ಡಿನೇಷನ್ ಕಾಂಪೌಂಡ್ಸ್ ಕಂಪ್ಲೀಟ್ ಆಯಿತು. ಈಗ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟೋಫಿಲ್ ಥಿಯರಿ. ಇನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನಾವೆಲ್ಲ ಕ್ರಿಸ್ಟೋಫಿಲ್ ಥಿಯರಿ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದಲ್ವಾ. ಸೊ this crystal field theory also some failures, it has some limitations. What are those limitations then? So we have a next slide ನೋಡೋಣ ಏನು ಅಂತ. ಲಿಮಿಟೇಷನ್ಸ್ ಅಂದರೆ ಈಗ ಫಸ್ಟ್ ಲಿಮಿಟೇಷನ್ಸ್. ಓಕೆ, ಫಸ್ಟ್ ಲಿಮಿಟೇಷನ್ ಇದೆ ನೋಡೋಣ. ಫಸ್ಟ್ ಲಿಮಿಟೇಷನ್, partial covalent character of metal ligand bond. It cannot explain the partial covalent character. ಓಕೆ, ಕೋವಲೆಂಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ನಂಗೆ ಗೊತ್ತು ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ದ ಬಾಂಡಿಂಗ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್ ಇಸ್ ಪ್ಯೂರ್ಲಿ ಅಯೋನಿಕ್ ಅಂತ ಹೇಳ್ತೀವಿ. ಆ್ಯಂಡ್ ದಿರ್ ಇಸ್ ಎ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ ದಟ್ ಬಾಂಡ್. ಒಂದು ಕಾಂಪೌಂಡಲ್ಲಿ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಕೂಡ ಇದೆ. ಬಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಡಿಂಟ್ ಎಕ್ಸ್ಪ್ಲೈನ್ ದಿಸ್ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಅ ಮೆಟಲ್ ಆ್ಯಂಡ್ ಲಿಗ್ಯಾಂಡ್. ಮೆಟಲ್ ಮತ್ತು ಲಿಗ್ಯಾಂಡ್ ಬಂದೆ ದಿರ್ ಇಸ್ ಎ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಇದೆ, ಬಟ್ ಅದನ್ನು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಓಕೆ, ದಟ್ ಇಸ್ ದ ಫಸ್ಟ್ ಫೇಲ್ಯೂರ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಆ್ಯಂಡ್ ನೆಕ್ಸ್ಟ್ ಒನ್, ಮಲ್ಟಿಪಲ್ ಬಾಂಡಿಂಗ್. ಓಕೆ, ಸೆಕೆಂಡ್ ಪಾಯಿಂಟ್, ಮಲ್ಟಿಪಲ್ ಬಾಂಡಿಂಗ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್. ಮಲ್ಟಿಪಲ್ ಬಾಂಡಿಂಗ್ ಅಂತಂದರೆ ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಪೈ ಬಾಂಡ್ ಕೂಡ ಬರುತ್ತೆ. ಓಕೆ, ಪೈ ಬಾಂಡ್ ಕೂಡ ಅಂದರೆ ಡಬಲ್ ಬಾಂಡ್ ಕೂಡ ಬರುತ್ತೆ. ಓಕೆ, ಆ ಪೈ ಬಾಂಡಿಂಗ್ನ ಅಂದರೆ ಮಲ್ಟಿಪಲ್ ಬಾಂಡಿಂಗ್ನ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಲಿಲ್ಲ? ಹಾಗಾದರೆ ನಾವು ಮಲ್ಟಿಪಲ್ ಬಾಂಡಿಂಗ್ ಅಂದರೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಏನು ಅಂತ ಅಂದ್ಬಿಟ್ಟು. ಹಾಗಾದರೆ ಈ ಮಲ್ಟಿಪಲ್ ಬಾಂಡಿಂಗ್ ಸಿಸ್ಟಮ್ನ ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಸಿಗ್ಮಾ ಬಾಂಡ್ ಅಂತ ಗೊತ್ತು. ಓಕೆ, ಡಬಲ್ ಬಾಂಡ್ ಎಕ್ಸಿಬಿಟ್ ಆಗುತ್ತೆ ಅಂದರೆ ಪೈ ಬಾಂಡ್ ಕೂಡ ಎಕ್ಸಿಬಿಟ್ ಬರುತ್ತೆ. ಆ ಪೈ ಬಾಂಡಿಂಗ್ ಸಿಸ್ಟಮ್ನ ಅಂದರೆ ಮಲ್ಟಿಪಲ್ ಬಾಂಡಿಂಗ್ನ ಈ ಒಂದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇಟ್ ಡಸಂಟ್ ಎಕ್ಸ್ಪ್ಲೈನ್ ದ ಮಲ್ಟಿಪಲ್ ಬಾಂಡಿಂಗ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್. ದಿಸ್ ಇಸ್ ದ ಸೆಕೆಂಡ್ ಫೇಲ್ಯೂರ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಒನ್, ಥರ್ಡ್ ಒನ್ ಏನಪ್ಪ ಅಂತಂದ್ರೆ ನೋಡೋಣ. ಥರ್ಡ್ ಒನ್, ಓನ್ಲಿ d ಆರ್ಬಿಟಲ್ಸ್ ಆಫ್ ಮೆಟಲ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್. ನಮ್ಗೆ ಗೊತ್ತಿದೆ ಈ ಒಂದು ಕೋರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಾವೆಲ್ಲ ತೊಗೊಂಡಿರೋದು ಡಿ ಬ್ಲಾಕ್ ಎಲಿಮೆಂಟ್ಸ್ನ ಮಾತ್ರ. ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವಿಡಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್, ಐರನ್, ನಿಕ್ಕಲ್, ಕೋಬಾಲ್ಟ್, ಜಿಂಕ್, ಇದೇ ಕಾಂಪೌಂಡ್ಸ್ಗಳನ್ನ ಜಾಸ್ತಿ ತೊಗೊಂಡು ಡಿ ಬ್ಲಾಕ್ ಎಲಿಮೆಂಟ್ಸ್ನ ಮಾತ್ರ, ಅಂದರೆ ಡಿ ಆರ್ಬಿಟಲ್ಸ್ ಇರುವಂಥ ಎಲಿಮೆಂಟ್ಸ್ನ ಮಾತ್ರ ತೊಗೊಂಡಿದ್ದೀವಿ. ದೆನ್ ವಾಟ್ ಅಬೌಟ್ ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ? ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ವೈ ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್ ಆರ್ ನಾಟ್ ಯೂಸ್ಡ್ ಇನ್ ಕೋರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಓನ್ಲಿ ಡಿ ಆರ್ಬಿಟಲ್ಸ್ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಅಂದರೆ ಡಿ ಆರ್ಬಿಟಲ್ಸ್ನ ತೊಗೊಂಡಿದ್ದೀವಿ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ವಿಚ್ ವಿ ಆರ್ ನಾಟ್ ಯೂಸಿಂಗ್ ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್? ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ದಟ್ ಇಸ್ ದ ಲಿಮಿಟೇಷನ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಆ್ಯಂಡ್ ದ ಲಾಸ್ಟ್ ಒನ್ ಏನಿದೆ, ಲಾಸ್ಟ್ ಥಿಯರಿ ಏನಪ್ಪ ಅಂದರೆ ಇಟ್ ಡಸಂಟ್ ಎಕ್ಸ್ಪ್ಲೇನ್ ದ ಸ್ಟ್ರೆಂತ್ ಆಫ್ ಲಿಗ್ಯಾಂಡ್, ರಿಲೇಟಿವ್ ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ಸ್. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಲಿಗ್ಯಾಂಡ್ಸ್ಗಳು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದು ಎಲ್ಲನೂ ಲೊಕೇಟ್ ಮಾಡಿದ್ವಿ, ಎಲ್ಲನೂ ಆರ್ಡರ್ ಆಗಿ ಅರೇಂಜ್ ಮಾಡಿದ್ವಿ ಇನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ. ಹಾಗಾದರೆ ನಮ್ಗೆ ಗೊತ್ತಿದೆ ಕ್ಲೋರೈಡು, ಬ್ರೋಮೈಡು, ಅಯೋಡೈಡ್ ಇವೆಲ್ಲ ಏನಿದೆ ಇವೆಲ್ಲ ಅನಾನಿಕ್ ಲಿಗ್ಯಾಂಡ್ಸ್. ಓಕೆ, ಅನಾನಿಕ್ ಲಿಗ್ಯಾಂಡ್ಸ್ ಅಂದರೆ ಅದು ಬಾಂಡಿಂಗ್ ಬಿಟ್ವೀನ್ ಲಿಗ್ಯಾಂಡ್ ಆ್ಯಂಡ್ ಮೆಟಲ್ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಅಂತ ಹೇಳಿದ್ವಿ. ಅಲ್ಲಿ ಅನಾನಿಕ್ ಲಿಗ್ಯಾಂಡ್ಸ್ ಅಂತ ಬರುತ್ತೆ. ಹಾಗಾದರೆ ಆ್ಯನಾನಿಕ್ ಲಿಗ್ಯಾಂಡ್ಸ್ ನಾವು ಆರ್ಡ್ರಲ್ಲಿ ಫಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಇಟ್ಟಿದ್ದೀವಿ. ಫಸ್ಟ್ ಬರೋದು ನಮಗೆ ವೀಕ್ ಲಿಗ್ಯಾಂಡ್ಸ್ ಅಂತ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಹಾಗಾದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ರಿಲೇಟಿವ್ ಸ್ಟ್ರೆಂತ್ ಆಫ್ ಅ ಲಿಗ್ಯಾಂಡ್ಸ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ದೀಸ್ ಆರ್ ಆ್ಯನಾನಿಕ್ ಲಿಗ್ಯಾಂಡ್ಸ್. ಬಟ್ ಇದನ್ನೆಲ್ಲ ಕೂಡ ನಾವು ಸ್ಪೆಕ್ಟ್ರೋಕೆಮಿಕಲ್ಸ್ ಲೀಸ್ಟಲ್ಲಿ ಇಟ್ಟಿದ್ದೀವಿ. ಲೀಸ್ಟ್ ಫಸ್ಟಲ್ಲಿ ಬರೋದೇ ವೀಕ್ ಲಿಗ್ಯಾಂಡ್ಸ್ ಅಂತಂದರೆ ಹಾಲೋಜನ್ಸ್, ಹಾಲೈಡ್ಸ್ಗಳು.
ಅದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆ್ಯಂಡ್ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಅರ್ಥ ಆಯ್ತಲ್ಲ ಏನು ಅಂತ? ಹಾಗಾದ್ರೆ ಈಗ ನೀವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದನ್ನು ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಿಮಗೆ ಥಿಯರಿ ಎಕ್ಸಾಮ್ಸ್ಗೆ ಬರುವಂಥ ಕ್ವಶನ್ಸ್ ರೇರು, ಬಟ್ ಇವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ಎಕ್ಸಿಬಿಟ್ ಆಗುತ್ತೆ. ಹೇಳಿದ್ದೆ ನಾನು ಯಾವ ರೀತಿ ಕ್ವಶನ್ಸ್ಗಳಂತ ತೋರಿಸಿದ್ದೆ. ಸ್ಟ್ರಾಂಗ್ ಲಿಗೆಂಡ್ಸ್ ಇದ್ದರೆ ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಏನಕ್ಕೆ ಬರುತ್ತದೆ, ಓಕೆ. ವೀಕ್ ಲಿಗೆಂಡ್ಸ್ ಇದ್ದರೆ, ಸ್ಟ್ರಾಂಗ್ ಲಿಗೆಂಡ್ಸ್ ಇದ್ದರೆ ಯಾವ ಕಲರ್ ಎಕ್ಸಿಬಿಟ್ ಆಗಬೇಕು ಮತ್ತು ಯಾವ ಕಲರ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಯಾವ ಕಲರ್ ಟ್ರಾನ್ಸ್ಮಿಟ್ ಆಗುತ್ತೆ, ಆ ವೀಲ್ ಏನಿದೆ ಆ ವೀಲನ್ನು ನೆನ್ಪಿಟ್ಕೋಬೇಕು ನೀವು, ಓಕೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಓಕೆ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೊಸ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಹೇಗೆ ಅಂದರೆ ಮೆಟಲ್ ಕಾರ್ಬೊನಿಲ್ಸಲ್ಲಿ ಬಾಂಡಿಂಗ್ ಯಾವ ರೀತಿ ಎಕ್ಸಿಸ್ಟ್ ಆಗುತ್ತೆ, ಓಕೆ. ಹಾಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಸ್ಟೆಬಿಲಿಟಿನ ಇನ್ ಟರ್ಮ್ಸ್ ಆಫ್ ಡಿಸೋಸಿಯೇಷನ್ ಅಂದರೆ ಅಸೋಸಿಯೇಷನ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಓಕೆ. ಅಸೋಸಿಯೇಷನ್ ಅಂದರೆ ಮೆಟಲ್ ಮತ್ತು ಲಿಗೆಂಡ್ ಮಧ್ಯೆ ಅಸೋಸಿಯೇಷನ್, ಇನ್ ಟರ್ಮ್ಸ್ ಆಫ್ ಅಸೋಸಿಯೇಷನಲ್ಲಿ ನಾವು ಬಾಂಡಿಂಗ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗೆಂಡ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗಾದರೆ ಇಷ್ಟು ಕೂಡ ಲಿಮಿಟೇಷನ್ಸ್ ಮತ್ತು ಕಲರ್ನ ನೋಡ್ಕೊಂಡಿದ್ದೀರಿ, ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ರೀಸನ್ಸ್ ಗೊತ್ತಾಗಿದೆ. ಇಷ್ಟನ್ನು ವರ್ಕೌಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಡಿಸ್ಕಸ್ ಮಾಡೋಣ, ಓಕೆ. ಥ್ಯಾಂಕ್ ಯು.